ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಾವು ಕೆಲ ಇಂಜಿನಿಯರ್ಗಳು ಮಾಡಿರುವ ಅತ್ಯಂತ ಗುಣಮಟ್ಟದ ತಪ್ಪುಗಳನ್ನ, ಅದ್ಭುತ ಸಂಗತಿಗಳನ್ನ ನೋಡೋಣ. ಅದಕ್ಕಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಮನೆಗೆ ಗೇಟ್ ಹಾಕಿ ಎಂದು ಜವಾಬ್ದಾರಿ ಕೊಟ್ರೆ ಆ ಗೇಟ್ ಅನ್ನ ರಸ್ತೆಯಲ್ಲಿ ಹಾಕದೆ ಮೇಲ್ಭಾಗದಲ್ಲಿ ಹಾಕಿದ್ದಾರೆ. ಬೇಸ್ಮೆಂಟ್ ನಲ್ಲಿ ಗೇಟ್ ಹಾಕಲು ಸಾಧ್ಯವಿಲ್ಲ ಎಂದು ಮೇಲಿರೋ ಕಾಂಪೌಂಡ್ ಗೋಡೆಯ ಮೇಲೆ ಹಾಕಿದ್ರಿಂದ ತಿರುಗಿ ಬರುವವರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇವೆ ಎಂಬಂತೆ ಆ ಗೇಟ್ ಅಲ್ಲೇ ನಿಂತುಕೊಂಡಿದೆ. ರಸ್ತೆ ಹಾಕೋ ಸ್ಥಳದಲ್ಲಿ ಸ್ಟೀಲ್ ಪಿಲ್ಲರ್ ಅಡ್ಡ ಬರುತ್ತೆ, ಆದ್ರೆ ಅದು ಅವರ ಡಿಪಾರ್ಟ್ಮೆಂಟ್ ಅಲ್ಲ ಅಂತ ಅದನ್ನ ರಸ್ತೆ ನಡುವೆಗೆ ಬಿಟ್ಟು ಅದರ ಸುತ್ತಲೂ ರಸ್ತೆ ಹಾಕಿದ್ದಾರೆ. ಸಾಮಾನ್ಯವಾಗಿ ಶವರ್ ಓಪನ್ ಮಾಡಿದ್ರೆ ಶವರ್ ಇಂದ ನೀರು ಬರ್ತದೆ, ಅದು ಸಾಮಾನ್ಯ ವಿಷಯ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಶವರ್ ತೆರೆದ್ರೆ ಬಲ್ಬ್ ಇಂದ ನೀರು ಸುರಿಯುತ್ತಿದೆ. ಇದಕ್ಕೆ ಪ್ಲಂಬರ್ ಮೇಲೆ ತಪ್ಪು ಹೊರಿಸ್ಬೇಕಾ ಅಥವಾ ಎಲೆಕ್ಟ್ರಿಷಿಯನ್ ಮೇಲೆ ತಪ್ಪು ಹೊರಿಸ್ಬೇಕಾ ಅಂತಾನೆ ಗೊತ್ತಾಗ್ತಿಲ್ಲ. ನೀವೇನಂತೀರಾ? ಇದು ಯಾರ ತಪ್ಪು ಎಂದು ಕಾಮೆಂಟ್ ನಲ್ಲಿ ತಿಳಿಸಿ. ಇಲ್ಲಿ ಏನಾಗಿದೆ ಅಂದ್ರೆ ವಾಶ್ ಬೇಸಿನ್ಗೆ ಬದಲಾಗಿ ಡೋರ್ಗೆ ಅಡ್ಡವಾಗಿ ಕ್ಲಾಸೆಟ್ ಇಟ್ಟಿದ್ದಾರೆ. ಆದ್ರೆ ಒಳ್ಳೆದೇ ಆಯ್ತು, ಡೋರ್ ಅನ್ನ ಪೂರ್ತಿ ಓಪನ್ ಮಾಡಬಹುದು, ಆದ್ರೆ ಮುಚ್ಚಿ ಬಳಸಲು ಸಾಧ್ಯವಿಲ್ಲ. ಆದ್ರೆ ಈ ಮನೆಯ ಓನರ್ಗೆ ಪ್ರೈವಸಿ ಬೇಕಿಲ್ಲ, ಡೋರ್ ಓಪನ್ ಆಗೋದೇ ಮುಖ್ಯ ಎಂದು ಡೋರ್ ಅಲ್ಲಿ ರಂಧ್ರ ಮಾಡಿ ಇಟ್ಟಿದ್ದಾನೆ. ಇಲ್ಲಿ ವಾಶ್ ಬೇಸಿನ್ ಹಾಕಿ ಡೋರ್ ಹಾಕಿದ್ದಾರಾ ಅಥವಾ ಡೋರ್ ಹಾಕಿ ವಾಶ್ ಬೇಸಿನ್ ಹಾಕಿದ್ದಾರಾ ಎಂದು ಗೊತ್ತಾಗ್ತಿಲ್ಲ. ಆದ್ರೆ ಹೌಸ್ ಓನರ್ಗೆ ಆ ಡೋರ್ ಅನ್ನ ಲಾಕ್ ಮಾಡಲು ಸಾಧ್ಯವಿಲ್ಲ ಎಂಬುದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇಲ್ಲಿ ಒಬ್ಬರು ತಮ್ಮ ಮನೆಗೆ ಹೊಸ ವಾಶ್ ಬೇಸಿನ್ ತಂದು ಅಳವಡಿಸಿದ್ದಾರೆ. ನೋಡಲು ಬಹಳ ಸ್ಟೈಲಿಶ್ ಆಗಿ ಮತ್ತೆ ಮಾಡರ್ನ್ ಆಗಿರೋ ಈ ವಾಶ್ ಬೇಸಿನ್ ನಲ್ಲಿ ಟ್ಯಾಪ್ ತಿರುಗಿಸಿದ್ರೆ ನೀರು ನೇರವಾಗಿ ನೆಲಕ್ಕೆ ಸುರಿಯುತ್ತೆ. ವಾಶ್ ಬೇಸಿನ್ ನ ಪೈಪ್ ಬೇರೆಯಾಗಿ ಕಳಚಿ ಬಂದಿರುತ್ತೆ. ಆದ್ರೆ ಹೊಸ ಪೈಪ್ ಖರೀದಿಸಲು ಮನಸ್ಸಿಲ್ಲದೆ ವಿಭಿನ್ನವಾಗಿ ಯೋಚಿಸಿ ಪೈಪ್ ಬರೋ ಜಾಗದಲ್ಲಿ ಪ್ಲಾಸ್ಟಿಕ್ ಬಾಟಲ್ ಸಿಕ್ಕಿಸಿ ಇಟ್ಟಿದ್ದಾರೆ. ಆದ್ರೆ ಕಾಮಿಡಿ ಏನಂದ್ರೆ ಮೊದಲು ನೋಡಿದ ವಾಶ್ ಬೇಸಿನ್ ಪೈಪ್ ಗಿಂತ ಈ ಪ್ಲಾಸ್ಟಿಕ್ ಬಾಟಲ್ ಸೂಪರ್ ಆಗಿ ಕೆಲಸ ಮಾಡ್ತಿದೆ. ಕಟ್ಟಡ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಕಾಂಕ್ರೀಟ್ ಮಿಕ್ಸ್ ಮಾಡಲು ಸಾಕಷ್ಟು ಜಾಗವಿಲ್ಲದ ಕಾರಣ ಆ ಸ್ಥಳದಿಂದ ದೂರದಲ್ಲಿ ಸ್ವಲ್ಪ ಮೇಲ್ಭಾಗದ ಸ್ಥಳದಲ್ಲಿ ಕಾಂಕ್ರೀಟ್ ಮಿಕ್ಸ್ ಮಾಡಿ ಕಾಲುವೆಯಂತಹ ರಚನೆಯಲ್ಲಿ ಅದನ್ನ ಬಿಟ್ಟು ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದಾರೆ. ಇವರ ಮನೆಯಲ್ಲಿ ಬಳಸುತ್ತಿದ್ದ ಶವರ್ ಹೆಡ್ ಒಡೆದು ಹೋಗಿದೆ. ಆದ್ರೆ ಹೊಸ ಶವರ್ ಹೆಡ್ ಖರೀದಿಸಲು ಇಷ್ಟವಿಲ್ಲದೆ ಹಳೆಯ ಸ್ಟವ್ ಬರ್ನರ್ ಅನ್ನ ವೆಲ್ಡ್ ಮಾಡಿ ಶವರ್ ಆಗಿ ಬಳಸ್ತಿದ್ದಾರೆ. ಇಂಥ ಐಡಿಯಾಗಳು ಇವರಿಗೆ ಎಲ್ಲಿಂದ ಬರ್ತವೋ ಗೊತ್ತಿಲ್ಲ. ಈ ಡೋರ್ ನೋಡೋದಕ್ಕೆ ಸಾಮಾನ್ಯ ಡೋರ್ ರೀತಿನೇ ಕಾಣ್ತದೆ, ಆದ್ರೆ ಡೋರ್ ಓಪನ್ ಮಾಡಿದಾಗಲೇ ಟ್ವಿಸ್ಟ್ ಗೊತ್ತಾಗುತ್ತೆ. ಈ ಬದಿಯಲ್ಲಿ ಲಾಕ್ ಹಾಕಿ ಆ ಬದಿಯಲ್ಲಿ ಡೋರ್ ಓಪನ್ ಆಗುವಂತೆ ಇಟ್ಟಿದ್ದಾರೆ. ಮನೆಗೆ ಎಸಿ ಹಾಕಿ ಅಂತ ಹೇಳಿದ್ರೆ ಇವರು ಏನ್ ಮಾಡಿದ್ದಾರೆ ನೋಡಿ, ನೇರವಾಗಿ ರಸ್ತೆಗೇನೆ ಎಸಿ ಹಾಕಿದ್ದಾರೆ. ಇಲ್ಲಿ ಮೆಟ್ಟಿಲುಗಳಿಗೂ ಗೇಟ್ ಹಾಕಬೇಕು ಅಂತ ಗೇಟ್ ಹಾಕಿ ಅದಕ್ಕೆ ಒಂದು ಲಾಕ್ ಸಹ ಹಾಕಿದ್ದಾರೆ. ಆದ್ರೆ ಸಮಸ್ಯೆ ಏನಂದ್ರೆ ಲಾಕ್ ಮಾಡಿದ್ರೂ ಗೇಟ್ ಓಪನ್ ಆಗ್ತದೆ. ಚಿಕ್ಕ ಜಾಗದಲ್ಲಿ ಮನೆ ಕಟ್ಟುವುದು ಸರಿ, ಆದ್ರೆ ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟು ದೊಡ್ಡ ಮನೆ ಕಟ್ಟೋದನ್ನ ನೀವೆಂದಾದ್ರೂ ನೋಡಿದ್ದೀರಾ? ಆದ್ರೂ ಈ ಕ್ರಿಯೇಟಿವಿಟಿಯನ್ನ ನಾವು ಮೆಚ್ಚಲೇಬೇಕು. ಮನೆ ಸುತ್ತಲೂ ಜಾಗ ಬೇಕು ಎಂದು ಗ್ರೌಂಡ್ ಫ್ಲೋರ್ ಅನ್ನ ಚಿಕ್ಕದಾಗಿ ಕಟ್ಟಿ ಅದರ ಸಪೋರ್ಟ್ ಅಲ್ಲಿ ಮೇಲಿನ ಫ್ಲೋರ್ ಅನ್ನ ದೊಡ್ಡದಾಗಿ ಕಟ್ಟಿದ್ದಾರೆ. ಆ ಗ್ರೌಂಡ್ ಫ್ಲೋರ್ ಅಲ್ಲಿ ಮೆಟ್ಟಿಲುಗಳಿಗೆ ಜಾಗ ಇದೆಯಾ ಎಂದು ಗೊತ್ತಾಗ್ತಿಲ್ಲ. ಅದನ್ನ ಬೇರೆ ಉದ್ದೇಶಕ್ಕೆ ಹೇಗೆ ಬಳಸ್ತಾರೋ ಗೊತ್ತಿಲ್ಲ. ಮನೆಗೆ ಸ್ಲೈಡಿಂಗ್ ಗೇಟ್ ಹಾಕಿ ಎಂದಾಗ ರೋಲರ್ಗೆ ಬದಲಾಗಿ ಒಂದು ಬದಿಯಲ್ಲಿ ಕಾರನ್ನ ಕತ್ತರಿಸಿ ಗೇಟ್ಗೆ ಅಳವಡಿಸಿ ಇಟ್ಟಿದ್ದಾರೆ. ಇನ್ನೊಂದು ಹೈಲೈಟ್ ಏನಂದ್ರೆ ಕಾರ್ ಡೋರ್ ಓಪನ್ ಮಾಡಿ ಆ ಬದಿಯಿಂದ ಈ ಬದಿಗೆ ಹೋಗಬಹುದು. ಎಲ್ಲಾ ಕಡೆಯೂ ತಪ್ಪುಗಳಾಗ್ತಿವೆ, ಆದ್ರೆ ಮೆಟ್ಟಿಲು ಕಟ್ಟುವಾಗ ಯಾವುದಾದ್ರೂ ತಪ್ಪು ಬರೋದಿಲ್ವಾ ಎಂದು ಯೋಚಿಸಬಹುದು. ಆದ್ರೆ ಇಲ್ಲಿ ಒಂದು ಮೆಟ್ಟಿಲುಗಳ ಮೇಲೆ ಇನ್ನೊಂದು ಮೆಟ್ಟಿಲು ಕಟ್ಟಿ ಎಷ್ಟು ಕೆಟ್ಟ ತಪ್ಪು ಮಾಡಿದ್ದಾರೆ ನೋಡಿ. ಇದನ್ನ ನೀವು ಎಲ್ಲಿಯೂ ನೋಡಿರಲಾರಿರಿ, ಯಾಕಂದ್ರೆ ಯಾವುದೇ ಏರಿಯಾದಲ್ಲೂ ಇಷ್ಟು ಕೆಟ್ಟ ತಪ್ಪು ಮಾಡಲು ಸಾಧ್ಯನೇ ಇಲ್ಲ. ಅಷ್ಟು ಭಯಾನಕವಾಗಿ ತಪ್ಪಾಗಿದೆ ಈ ಕೆಲಸ. ಇಲ್ಲಿ ಏನಾಗಿದೆ ಅಂದ್ರೆ ಮಲ ವಿಸರ್ಜನೆ ಮಾಡೋ ಜಾಗದಲ್ಲಿ ರೈಡಿಂಗ್ ಸೆಟಪ್ ಮಾಡಿ ಇಟ್ಟಿದ್ದಾರೆ. ಅದನ್ನ ಆನ್ ಮಾಡಿ ರೇವ್ ಮಾಡಿದ್ರೆ ಫ್ಲಶ್ ಆಗೋ ಹಾಗೆ ಮಾಡಿ ಇಟ್ಟಿದ್ದಾರೆ. ರಾಯಲ್ ಫೀಲ್ ಅಲ್ಲಿ ಟಾಯ್ಲೆಟ್ ಕೇಳಿದ್ದಕ್ಕೆ ಅರಮನೆಯ ಡಿಸೈನ್ ಅಲ್ಲಿ ಕ್ಲಾಸೆಟ್ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಮಲ ವಿಸರ್ಜನೆ ಮಾಡುವಾಗಲೂ ಗಾಂಭೀರ್ಯದಿಂದ ಕೂತು ಮಾಡಬಹುದು. ಇಂತಹ ಬಿಲ್ಡಿಂಗ್ ಡಿಸೈನ್ ಮಾಡಿದವರಿಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಈ ಮೆಟ್ಟಿಲುಗಳಲ್ಲಿ ಮೇಲೆ ಏರುವಾಗ ಕೂತು ಏರುವುದು ಸಹ ಸುಲಭವಲ್ಲ, ಮಲಗಿಕೊಂಡೇ ಏರ್ಬೇಕು. ಅದೇ ಡಿಸೈನ್ ಅಲ್ಲಿ ಕಟ್ಟಿದ ಇನ್ನೊಂದು ಬಿಲ್ಡಿಂಗ್ ಇದು. ಇದನ್ನ ಕಟ್ಟಿದ ಮೇಸ್ತ್ರಿನೇ ಕೆಳಗಡೆಯಿಂದ ಬಗ್ಗಿ ಬರ್ತಾನೆ. ಈ ಮನೆಯಲ್ಲಿ ವಯಸ್ಸಾದವರು ಇದ್ರೆ ಅವರ ಸ್ಥಿತಿ ಹೇಗಿರುತ್ತೆ ಒಮ್ಮೆ ಯೋಚಿಸಿ ನೋಡಿ. ಈ ಕಟ್ಟಡವನ್ನ ಕೇವಲ 8 ಅಡಿ ಅಗಲದಲ್ಲಿ ಅದೇ ಸಮಯದಲ್ಲಿ ಬಹಳ ಉದ್ದವಾಗಿ ಜೇನುಗೂಡಿನಂತೆ ಕಟ್ಟಿ ಇಟ್ಟಿದ್ದಾರೆ. ಈ ಬಿಲ್ಡಿಂಗ್ ಅನ್ನ ನೋಡಿ, ಇದರಲ್ಲಿ ಲೀನಿಂಗ್ ಟವರ್ ಪಿಜ್ಜಾಗಿಂತ ಹೆಚ್ಚು ಆಶ್ಚರ್ಯಗಳಿವೆ ಎಂದು ತೋರ್ತಿದೆ. ಯಾಕಂದ್ರೆ ದೊಡ್ಡ ಕಾಲಮ್ಗಳೆಲ್ಲ ಒಂದು ಬದಿಗೆ ಸರಿದಿವೆ, ಬೀಮ್ಗಳೆಲ್ಲ ಇನ್ನೊಂದು ಬದಿಗೆ ಸರಿದಿವೆ. ಆದ್ರೂ ಬಿಲ್ಡಿಂಗ್ ನಿಂತಿದೆ. ಅದು ನೇರವಾಗಿಯೇ ನಿಂತಿದೆಯಾ ಎಂದು ಸರಿಯಾಗಿ ತಿಳಿಯುತ್ತಿಲ್ಲ. ಅಷ್ಟು ಆಶ್ಚರ್ಯಗಳನ್ನ ರಹಸ್ಯಗಳನ್ನ ಹೊಂದಿರುವ ಬಿಲ್ಡಿಂಗ್ ಕಟ್ಟಿದ್ದಾರೆ ಇವರು. ಈ ಕಟ್ಟಡವನ್ನ ಒಂದು ಗೋಡೆಯ ಮೇಲೆ ಕಟ್ಟಿದ್ದಾರೆ. ಇದಕ್ಕೆ ಮೆಟ್ಟಿಲುಗಳು ಎಲ್ಲಿ ಇದೆ, ಹೇಗೆ ಮೇಲೆ ಹೋಗ್ತಾರೋ ಗೊತ್ತಾಗ್ತಿಲ್ಲ. ಆದ್ರೂ ಬಿಲ್ಡಿಂಗ್ ಗನ್ ಅಂತೆ ನಿಂತಿದೆ.
ಸಹಾಯ ಮಾಡಲು ಯಾರು ಇಲ್ಲದೆ ಒಂದು ಪ್ರಾಜೆಕ್ಟ್ ಅಲ್ಲಿ ಒಬ್ಬನೇ ಕಮಿಟ್ ಆಗಿರುವ ಈತನು ತನಗೆ ತಾನೇ ಹೇಗೆ ಸಹಾಯ ಮಾಡಿಕೊಳ್ತಿದ್ದಾನೆ ನೋಡಿ. ಕೆಲಸ ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ, ಆದ್ರೆ ಕಟ್ಟಡ ಮಾಲೀಕರಿಗೆ ಹಣ ಉಳಿಯೋದಂತೂ ಖಚಿತ. ಇತರೆ ದೇಶಗಳಲ್ಲಿ ಹೈ ವೋಲ್ಟೇಜ್ ವಿದ್ಯುತ್ ತಂತಿಗಳನ್ನು ಹೋಗಿಸುವ ಟವರ್ಗಳನ್ನು ನಿಲ್ಲಿಸಲು ಸಾಧ್ಯವಿಲ್ಲದ ಸ್ಥಳದಲ್ಲಿ ಹೆಲಿಕಾಪ್ಟರ್ ಬಳಸಿಯಾದ್ರೂ ನಿಲ್ಲಿಸ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ ಹೈ ವೋಲ್ಟೇಜ್ ವಿದ್ಯುತ್ ತಂತಿಗಳ ಬಗ್ಗೆ ಯಾವುದೇ ಭಯವಿಲ್ಲದೆ 2 ದೊಡ್ಡ ಕಟ್ಟಿಗೆಗಳಲ್ಲಿ ಸಿಕ್ಕಿಸಿ ಬಿಟ್ಟಿದ್ದಾರೆ. ಇಲ್ಲಿ ಒಬ್ರು ಗೋಡೆಯಲ್ಲಿ ಏನನ್ನೋ ಅಳವಡಿಸಲು ಡ್ರಿಲ್ಲಿಂಗ್ ಮಷಿನ್ ಮೂಲಕ ರಂಧ್ರ ಮಾಡ್ತಿದ್ದಾರೆ. ಆದ್ರೆ ಇದ್ದಕ್ಕಿದ್ದಂತೆ ಆ ರಂಧ್ರದಿಂದ ನೀರು ಬರತೊಡಗುತ್ತೆ. ಗೋಡೆ ಒಳಗಡೆ ಪೈಪ್ ಲೈನ್ ಇದೆ ಎಂದು ತಿಳಿಯದೆ ರಂಧ್ರ ಮಾಡಿ ಈಗ ಏನ್ ಮಾಡ್ಬೇಕು ಎಂದು ತಿಳಿಯದೆ ನೋಡ್ತಾ ನಿಂತಿದ್ದಾರೆ. ಈಗೋ ಆಗೋ ಬೀಳುತ್ತೆ ಅನ್ನೋ ರೀತಿ ಇರೋ ಈ ಮನೆಯನ್ನ ಚೆನ್ನಾಗಿ ಎಳೆದು ಕಟ್ಟಿದ್ದಾರೆ. ಇದನ್ನ ಸರಿಪಡಿಸಲು ಹೀಗೆ ಕಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಆದ್ರೆ ಹೀಗೆ ಕಟ್ಟಿ ಒಳಗಡೆ ವಾಸಿಸೋದು ಯಮರಾಜನ ಡೈನಿಂಗ್ ಟೇಬಲ್ ಕೆಳಗೆ ಕೂತು ಊಟ ಮಾಡುವಷ್ಟೇ ಅಪಾಯಕಾರಿ. ಇಲ್ಲಿ ಏನಾಗಿದೆ ಅಂದ್ರೆ ಒಡೆದು ಹೋದ ಹ್ಯಾಂಡ್ ಶವರ್ಗೆ ಬದಲಾಗಿ ಮೈಕ್ ಅನ್ನ ಅಳವಡಿಸಿ ಇಟ್ಟಿದ್ದಾರೆ. ಇವರು ಯಾರೋ ದೊಡ್ಡ ಬಾತ್ರೂಮ್ ಸಿಂಗರ್ ಆಗಿರ್ಬೇಕು. ಹೊಸದಾಗಿ ಕಟ್ಟೋ ಮನೆಯಲ್ಲಿ ಟಾಯ್ಲೆಟ್ ಸೀಟ್ ಹಾಕಿ ಎಂದು ಹೇಳಿದ್ದಕ್ಕೆ ಒಂದೇ ಟಾಯ್ಲೆಟ್ ಅಲ್ಲಿ 2 ಸೀಟ್ ಹಾಕಿ ಅದರಲ್ಲಿ ಒಂದನ್ನ ಡೋರ್ಗೆ ನೇರವಾಗಿ ಕೆಳಗಡೆಗೆ ಹಾಕಿ ಬಿಟ್ಟಿದ್ದಾರೆ. ಪಕ್ಕದ ರೂಮ್ಗೋಸ್ಕರ ತಂದದ್ದು ಎಕ್ಸ್ಟ್ರಾ ಎಂದು ತಪ್ಪಾಗಿ ತಿಳಿದು ಸುಮ್ಮನೆ ಇದೆ ಎಲ್ಲಿಯಾದ್ರೂ ಹಾಕಿ ಬಿಡೋಣ ಎಂದು ಹಾಕಿದ್ದಾರೋ ಅಥವಾ ಓನರ್ ಹಣ ಕೊಡಲಿಲ್ಲ ಎಂದು ಡೋರ್ ತೆರೆದ ತಕ್ಷಣ ಬಿದ್ದು ಸಾಯಲಿ ಎಂದು ಹಾಕಿದ್ದಾರೋ ಗೊತ್ತಿಲ್ಲ. ಇಲ್ಲಿ ಒಬ್ಬರು ಚಿಕ್ಕ ಗೋಡೆಯನ್ನ ಒಡೆಯಲು ಜೀವವನ್ನೇ ಕೊಟ್ಟು ಸುತ್ತಿಗೆಯಿಂದ ಹೊಡೆಯುತ್ತಿದ್ದಾರೆ. ಆದ್ರೆ ಆತನ ಕೋವರ್ಕರ್ ಬಂದು ಕೈಯಿಂದ ತಟ್ಟಿದ್ದಕ್ಕೆ ಆ ಗೋಡೆ ಸರಿದು ಬೀಳುತ್ತೆ. ಇವರನ್ನ ಹಾಗೇನೆ ಬಿಟ್ಟಿದ್ರೆ ದಿನವಿಡೀ ನಿಂತು ಹಾಗೇನೆ ಒಡೆಯುತ್ತಿದ್ರು. ಇನ್ನೊಂದು ಅದ್ಭುತ ಮೆಟ್ಟಿಲುಗಳ ಡಿಸೈನ್ ಅನ್ನ ನಾವಿಲ್ಲಿ ನೋಡ್ತಿದ್ದೇವೆ. ಈ ಮೆಟ್ಟಿಲುಗಳಲ್ಲಿ ಗೊಂದಲವಾಗದೆ ಮೇಲೆ ಏರುವುದು ಇಳಿಯುವುದು ಒಂದು ದೊಡ್ಡ ಅಡ್ವೆಂಚರ್ ಆಗ್ತದೆ. ಇಲ್ಲಿ ಒಂದು ಟಾಯ್ಲೆಟ್ ನೊಳಗೆ ಟಾಯ್ಲೆಟ್ ಸೀಟ್ ಹಾಕಿದ್ದಾರೆ. ಸರಿಯಾಗಿ ಹಾಕಿದ್ದಾರೆ ಅಲ್ವಾ ಅಂತ ಅಂದ್ಕೊಂಡ್ರೆ ಪಕ್ಕಕ್ಕೆ ಹೋದ್ರೆ ಅದು ಟಾಯ್ಲೆಟ್ ಅಲ್ಲ, ಮೆಟ್ಟಿಲುಗಳು ಆರಂಭವಾಗೋ ಜಾಗದಲ್ಲಿ ಓಪನ್ ಆಗಿ ಒಂದು ಟಾಯ್ಲೆಟ್ ಸೀಟ್ ಹಾಕಿ ಕಟ್ಟಿದ್ದಾರೆ. ಖರ್ಚು ಕಡಿಮೆ ಮಾಡಿ ಮೆಟ್ಟಿಲುಗಳು ಮಾಡ್ಕೊಡಿ ಎಂದು ಕೇಳಿದ್ದಕ್ಕೆ ಮೆಟ್ಟಿಲುಗಳು ಕಡಿಮೆ ಇರುವಂತೆ ಮಾಡಿಕೊಟ್ಟಿದ್ದಾರೆ. 1 ಇಂಚು ಸಹ ದಪ್ಪ ಇಲ್ಲದ ಈ ಮೆಟ್ಟಿಲುಗಳು 50 kg ತೂಕದ ವ್ಯಕ್ತಿಯನ್ನ ತಡೆಯುತ್ತದೆಯಾ ಎಂದು ಗೊತ್ತಿಲ್ಲ. ಇಲ್ಲಿ ಇಬ್ಬರು ಕಾರ್ಮಿಕರು ಬಹಳ ಬುದ್ಧಿವಂತಿಕೆಯಿಂದ ಯೋಚಿಸಿ ಭಾರವಾದ ಸಿಮೆಂಟ್ ಚೀಲವನ್ನ ಕಟ್ಟಡದ ಎತ್ತರದ ಭಾಗಕ್ಕೆ ತಮ್ಮ ದೇಹದ ತೂಕವನ್ನ ಬಳಸಿ ಏರಿಸುತ್ತಿದ್ದಾರೆ. ಇಂತಹ ವಿಡಿಯೋವನ್ನ ಇಂಟರ್ನೆಟ್ ಅಲ್ಲಿ ನೋಡಿ ಇವರು ಸಹ ಅದೇ ರೀತಿ ಸಿಮೆಂಟ್ ಚೀಲವನ್ನ ಮೇಲೆ ಏರಿಸ್ತೇವೆ ಎಂದು ಏಣಿಯ ಮೇಲೆ ಏರಿ ಕೆಳಗೆ ಜಿಗಿಯುತ್ತಾರೆ. ಆದ್ರೆ ನೇರವಾಗಿ ಮೇಲೆ ಹೋದ ಸಿಮೆಂಟ್ ಚೀಲ ಗೋಡೆಗೆ ಬಡಿದು ಅದೇ ಸ್ಥಿತಿಯಲ್ಲಿ ಸ್ಫೋಟಗೊಳ್ಳುತ್ತದೆ. ಬುದ್ಧಿವಂತಿಕೆಯಿಂದ ಏನೋ ಮಾಡ್ತೇನೆ ಎಂದು ಹೋಗಿ ಒಂದು ಚೀಲ ಸಿಮೆಂಟ್ ವೇಸ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಆನ್ ಆಗ್ತದೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಬೋರ್ಡ್ ಅನ್ನ ತಾಕಿದ್ರೆ ಲೈಟ್ ಆನ್ ಆಗ್ತದೆ. ಅದು ಸಹ ಸ್ವಿಚ್ ಬೋರ್ಡ್ ಅಲ್ಲ, ಪ್ಲಗ್ ಬೋರ್ಡ್. ಎರಡಕ್ಕೂ ಸಂಬಂಧನೇ ಇಲ್ಲದಿದ್ರು ಇಲ್ಲಿ ತಾಕಿದ್ರೆ ಅಲ್ಲಿ ಲೈಟ್ ಆನ್ ಆಗ್ತದೆ. ಇಲ್ಲಿ ರಸ್ತೆ ಹಾಕಲು ಬಂದವರು ರಸ್ತೆ ಹಾಕುವಾಗ ಒಬ್ಬ ವ್ಯಕ್ತಿ ನಿದ್ರೆ ಮಾಡ್ತಿದ್ದಾನೆ. ಅವರು ಸಹ ಆ ವ್ಯಕ್ತಿಯನ್ನ ಹಾಗೇನೆ ಬಿಟ್ಟು ಆತನ ಸುತ್ತಲೂ ರಸ್ತೆ ಹಾಕ್ತಿದ್ದಾರೆ. ಇವರು ಇಲ್ಲಿ ಕಾಂಕ್ರೀಟ್ ಫ್ಲೋರ್ ಹಾಕ್ತಿದ್ದಾರಾ ಅಥವಾ ಕಾಂಕ್ರೀಟ್ ಸುರಿದು ಅದರಲ್ಲಿ ಈಜಲು ಹೋಗ್ತಿದ್ದಾರಾ ಎಂದು ಕಾಮೆಂಟ್ ಅಲ್ಲಿ ಹೇಳಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಈ ವಿಡಿಯೋದಲ್ಲಿ ಯಾವ ಭಾಗ ನಿಮಗೆ ಹೆಚ್ಚು ಇಷ್ಟವಾಯಿತು ಎಂದು ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.